ನಂದು ಈ ದಿನ ಸ್ಟಾರ್ಟ್ ಆಗಿದ್ದು ಜೀರಿಗೆ ನೀರಿಂದ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ನುಗ್ಗೆಕಾಯಿ ಫಸ್ಟು, ಆಮೇಲೆ ಇದೇನು ಮಸೂರ್ ದಾಲ್ ಇಲ್ಲಿದೆ ಮಸೂರ್ ದಾಲು ಮತ್ತು ತೊಗರಿಬೇಳೆ. ಹೇ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಿಟ್ನೆಸ್ ಅರಾಮ್. ದಿಸ್ ಇಸ್ ಯುವರ್ ಸಫಾ ಖಾನ್. ಸೊ ಇವತ್ತು ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಇಟ್ಸ್ ಡಿಫ್ರೆಂಟ್. ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾರು ಸ್ಪೆಷಲ್. ಸೊ ನುಗ್ಗೆಕಾಯಿ ಸಾರಿಗೋಸ್ಕರ ಫಸ್ಟು ನುಗ್ಗೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ತೊಗರಿ ಬೇಳೆ ಮತ್ತು ಬೇಳೆ ಮತ್ತು ಎಂತ ಬೇಳೆ, ಮಸೂರ್ ದಾಲ್ನ ವಾಶ್ ಮಾಡ್ಕೊಳ್ಳಿ. ಅದಕ್ಕೆ ಅರಿಶಿನ, ತೊಗರಿಬೇಳೆ, ನೀರು ಮತ್ತು ಯಾವುದು ಮಸೂರು ಬೇಳೆ ಹಾಕಿ ಕುಕ್ಕರಲ್ಲಿ ಇಡಬೇಕು. ಉಪ್ಪು ಇವಾಗಲೇ ಹಾಕಬಾರ್ದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ. ಅಯ್ಯೋ, ಇದು ಆಕ್ಚುಲಿ ಚೆನ್ನಾಗಿರೋದು. ಜಾಸ್ತಿ ಬಿತ್ತು, ಬಟ್ ಸ್ವಲ್ಪ ಹಾಕಬೇಕು. ಬೇಳೆ ಬೇಯೋದೆಲ್ಲ ನಿಮಗೆ ಗೊತ್ತಾಗುತ್ತಲ್ಲ ಯೂಶಲಿ. ಸೊ ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ ನಿಮ್ಮ ಅನುಕೂಲದ ಥರ ಗೊತ್ತಾಗುತ್ತೆ ಎಷ್ಟು ಸ್ಪೆಷಲಿಗೆ ಎಷ್ಟು ಬೇಯ್ತಿದೆ ಅಂತ. ಇದ್ರ ಮೇಲೆ ನೀವು ಬೇಯಿಸ್ಕೋಬೇಕು. ಬೇಳೆ ಅದ್ರ ಪಾಡಿಗೆ ಅದು ಬೇಯ್ತಿರುತ್ತೆ. ಫಸ್ಟಿಗೆ ಅದ್ರ ಜೊತೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಜೀರಿಗೆ, ಜೀರಿಗೆನ ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಧನಿಯಾ ಕೂಡ ಸಪ್ರೇಟಾಗಿ ಉಟ್ಕೊಂಡು ಅದನ್ನು ಜೀರಿಗೆ ಜೊತೆ ಹಾಕ್ತೀವಿ. ಇದು ಸಪ್ರೇಟಾಗಿ ಏನಕ್ಕೆ ನಾವು ಹುರ್ಕೊತೀವಿ ಅಂತ ಅಂದರೆ ಇದ್ರದ್ದು ಟೈಮಿಂಗ್ಸ್ ಡಿಫ್ರೆಂಟ್ ಇರುತ್ತೆ. ಇದನ್ನು ಜಾಸ್ತಿ ಬೇಯಿಸಿದ್ರೆ ಇದು ಸುಡುತ್ತೆ, ಅಥವಾ ಇದನ್ನು ಜಾಸ್ತಿ ಬೇಯಿಸಿದ್ರೆ ಇದನ್ನು ಸುಡುತ್ತೆ. ಸೊ ನಿಮ್ಮ ಫೆಸಿಲಿಟಿಗೆ ಸಪ್ರೇಟಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಮೆಂತೆ ಒಂದು ಸ್ವಲ್ಪನೇ, ಅದು ಪಟ ಪಟ ಅಂತ ಹೊಡೆಯೋ ತನಕ ಎಲ್ಲ ಆಡಿಸಿ. ಅದು ಯಾವಾಗ ಹಿಂಗೆ ಎಗ್ರತ್ತಲ್ಲ ಅವಾಗ ಜೀರಿಗೆ, ಧನಿಯಾ ಮತ್ತು ಮೆಂತ್ಯ ಮೂರನ್ನು ಹುರ್ಕೊಂಡು ಜೊತೆಗೆ ತೆಂಗಿನಕಾಯಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ, ಕೈಯಲ್ಲಿ ಮಾಡಬೇಡಿ. ಹೌದು, ಇದು ತೆಂಗಿನಕಾಯಿ ಅಲ್ಲ, ಕೊಬ್ಬರಿ, ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿ. ಸೊ ನಮ್ಮ ಈ ಕುಕ್ಕರಲ್ಲಿ 2 ವಿಷಲ್ಗೆ ಸಾಕು. 2 ವಿಷಲ್ಗೆ ಬೆಂದೋಯ್ತು ಬೇಳೆ. ಅದಾದಮೇಲೆ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ ನುಗ್ಗೆಕಾಯಿನ, ಅದನ್ನು ವಾಶ್ ಮಾಡಿಕೊಂಡು ಆ ಕುಕ್ಕರಲ್ಲಿ ಹಾಕಬೇಕು. ಹೌದಾ? ಕುಕ್ಕರಲ್ಲೇನಾ? ಕುಕ್ಕರಲ್ಲಿ. ನೆಕ್ಸ್ಟ್ ಪ್ರೊಸೀಜರ್, ನಾವೇನು ಇದನ್ನು ಹುರ್ಕೊಂಡಿದ್ವಲ್ಲ, ಈ ಹುರ್ಕೊಂಡಿರೋದು ಧನಿಯಾ, ಜೀರಿಗೆ, ಮೆಂತೆ, ಆಮೇಲೆ ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಈರುಳ್ಳಿ, ಖಾರದ ಪುಡಿ, ಅರಿಶಿನ, ಆಮೇಲೆ ಹುಣಸೆಹಣ್ಣು, ಆ್ಯಂಡ್ ದಿಸ್ ಇಸ್ ಗಾರ್ಲಿಕ್. ಕನ್ನಡದಲ್ಲಿ ಏನಂತಾರೆ? ಬೆಳ್ಳುಳ್ಳಿ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಕೊತ್ತಂಬರಿ ಸೊಪ್ಪು. ಹೀಗೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡ್ತು. ಅದ್ರ ಜೊತೆಗೆ ಕೊತ್ತಂಬರಿನೂ ಹಾಕ್ಬೇಕಂತ. ಮಸಾಲೆ ಅದಕ್ಕೆ ಕುಕ್ಕಿಂಗ್ ಎಲ್ಲ ನಮ್ಮ ಚಿಕ್ಕಮ್ಮ ಮಾಡ್ತಾರೆ, ಮಿಕ್ಸಿಂಗ್ ಎಲ್ಲ ನಮ್ಮ ಚಿಕ್ಕಪ್ಪ ಮಾಡ್ತಾರೆ. ನಾನು ನೀರು ಕೊಡುತ್ತೆ, ಆಮೇಲೆ ನಂದು ವಿಡಿಯೋಗ್ರಫಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಕೆಲವೊಬ್ರು ವಾಶ್ ಮಾಡಲ್ಲ, ಬಟ್ ವಾಶ್ ಮಾಡಿದ್ರೆ ಹೈಜೀನ್ ಇರುತ್ತೆ, ಹೆಲ್ತ್ ಇರುತ್ತೆ. ಇಟ್ಸ್ ಬೆಟರ್ ಫಾರ್ ಅಸ್ ಓನ್ಲಿ. ಈ ಥರ ಹಾಕಬೇಕು. ಚೆಲ್ಲೋದ್ರೆ ಬಯಸ್ಕೋಬೇಕು. ವಿಷಲ್ ಒಂದು 2 ಆಯ್ತಾ? 2 ಆಯಿತು. ಈಗ ಒಂದು ವಿಷಲಲ್ಲಿ ಇದು ಬೇಯಿಸ್ಕೋಬೇಕು, ಬೇಗ ಬೇಯುತ್ತೆ. ಅಂಕಲ್ ಹದವಾಗಿ ರುಬ್ಬಿಕೊಳ್ಳಿ. ಟೊಮಾಟೊ ಹ್ಯಾಬಿ. ಸೊ ದಿಸ್ ಇಸ್ ದ ಮಸಾಲೆ, ನಾವೇನು ರುಬ್ಬಿದ್ವಲ್ಲ ಆ ಮಸಾಲೆ. ನುಗ್ಗೆಕಾಯಿ ಕುಕ್ಕರಲ್ಲಿದೆ. ಊಟ ಆಯ್ತಾ?
ಏನು ಬೇಳೆ ಜೊತೆ ಕುಕ್ಕರಲ್ಲಿ ನುಗ್ಗೆಕಾಯಿ ಹಾಕಿರ್ತೀರಲ್ಲ ಅದು ಬೇಯೋ ತನಕ ನೀವು ಟೊಮಾಟೊನ ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಅದ್ರ ಮಸಾಲೆನ ಮಾಡ್ಕೊಳ್ಳಿ. ಅದಾದಮೇಲೆ ಬೇಳೆ ನುಗ್ಗೆಕಾಯಿ ಮತ್ತು ಆ ಮಸಾಲೆನ ಒಟ್ಟಿಗೆ ಹಾಕಿ ಕುಕ್ ಮಾಡಿ. ಆಮೇಲೆ ಟೊಮ್ಯಾಟೊ ಏನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಮಿಕ್ಸಿ ಮಾಡಿ. ಫೈನಲಿ ಎಲ್ಲ ಮಸಾಲೆನೂ ಕ್ಲೀನಾಗಿ ಕುಕ್ ಆಗೋ ತನಕ ಬಿಡಿ. ಅದು ಫುಲ್ ಬಾಯ್ಲ್ ಆಗಬೇಕು ಮಸಾಲೆ. ಬಾಯ್ಲ್ ಆದ್ರೇ ಕುಕ್ ಆದಂಗೆ. ಲಾಸ್ಟಿಗೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಲೀವ್ಸ್, ಅದಾದಮೇಲೆ ನುಗ್ಗೆಕಾಯಿ ಸಾರು ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಬೇರೆ ರೆಸಿಪಿಗೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.